Everyone, welcome to Sanvardhana classes. Let us see question number 19 of chapter Is matter around us pure? Differentiate between elements and compounds with examples. Elements ಮತ್ತೆ compounds differences ಅನ್ನ ಬರೆಯೋಣ. Elements cannot break down into simpler substances. Elements already simpler substance ಇದೆ. ಅದನ್ನ ನಾನು ಮತ್ತೆ ಬ್ರೇಕ್ ಮಾಡಿ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್ ಕಾಪರ್ ಇದೆ, ನಾನು ಕಾಪರ್ ಇಂದ ಮತ್ತೆ ಅದನ್ನ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಆಕ್ಸಿಜನ್, ಐರನ್, ಹೈಡ್ರೋಜನ್, ಮರ್ಕ್ಯೂರಿ, ನೈಟ್ರೋಜನ್, ಕಾರ್ಬನ್, ನಿಯಾನ್, ಆರ್ಗಾನ್, sodium, magnesium, aluminum. There are several examples for elements. Compounds have fixed composition, can be broken down into elements by chemical or electrochemical reactions. ನಾವು ಕಂಪೌಂಡ್ಸ್ ಏನಿದೆ ಅವು ಫಿಕ್ಸ್ಡ್ ಕಂಪೋಸಿಷನ್ ಅಲ್ಲಿ ಇರುತ್ತೆ. ಫಿಕ್ಸ್ಡ್ ಕಂಪೋಸಿಷನ್ ಅಲ್ಲಿ ಇರುತ್ತೆ. ಈಗ ನೋಡಿ CH4 ತಗೊಂಡ್ರೆ ನೀವು ಕಾರ್ಬನ್ ಮತ್ತೆ 4 ಹೈಡ್ರೋಜನ್ ಇದೆ. ನಾನು ಮೀಥೇನ್ ಅಂತ ಹೇಳ್ಬೇಕಂದ್ರೆ ಅದ್ರಲ್ಲಿ 1 ಕಾರ್ಬನ್ 4 ಹೈಡ್ರೋಜನ್ ಇರಲೇಬೇಕು. CH2 ಅಂತ ಅಂದ್ರೆ ಅದನ್ನ ನಾನು ಮೀಥೇನ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದೇ ತರ ವಾಟರ್ ಅಂದ್ರೆ H2O ಅಂತ ಇರಲೇಬೇಕು. 2 ಹೈಡ್ರೋಜನ್ 1 ಆಕ್ಸಿಜನ್ ಇರಬೇಕು. H2O2 ತಗೊಬಂದು ಇದನ್ನ ವಾಟರ್ ಅಂದ್ರೆ ನೋ, ಕಂಪೋಸಿಷನ್ ಇಸ್ ಡಿಫರೆಂಟ್. therefore this is not water. H2O2 ಅಂದ್ರೆ ಹೈಡ್ರೋಜನ್ ಪರಾಕ್ಸೈಡ್ ಆಗಿರುತ್ತೆ. ಸೊ ಕಂಪೌಂಡ್ಸ್ ಹ್ಯಾವ್ ಫಿಕ್ಸ್ಡ್ ಕಂಪೋಸಿಷನ್ ದಟ್ ಕ್ಯಾನ್ ಬಿ ಬ್ರೇಕ್ ಡೌನ್ ಇನ್ ಟು ಎಲಿಮೆಂಟ್ಸ್. ನೋಡಿ, ನಾನೀಗ H2O ದಿಂದ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅನ್ನ ತಗೋಬಹುದು. ದಿಸ್ ಕಂಪೌಂಡ್ಸ್ ಕ್ಯಾನ್ ಬಿ ಬ್ರೇಕ್ ಡೌನ್ ಇನ್ ಟು ಎಲಿಮೆಂಟ್ಸ್ ಬೈ ಕೆಮಿಕಲ್ ಆರ್ ಇಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್. ಇಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಇಂದ ಇರಬಹುದು. ಈಗ H2O ಥ್ರೂ ಇಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ ನಮಗೆ H2 ಮತ್ತೆ O2 ಸಿಕ್ಕಿರುತ್ತೆ. ಆ ತರ. Example, water, methane, sugar, salt. These are the examples for compound. Thank you.